हेलो नमस्ते एवरेज प्रॉफिट मेथड ಅಲ್ಲಿ ನಮಗೆ ಪ್ರಾಫಿಟ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇದ್ದು ವೇಟ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾಗ ಮತ್ತೆ ಪ್ರಾಫಿಟ್ ಬಂದು ಫ್ಲಕ್ಚುಯೇಷನ್ಸ್ ಇದ್ದು ವೇಟ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದಾಗ ಪ್ರಾಬ್ಲಮ್ಸ್ ಗೆ ಯಾವ ತರ ಸೊಲ್ಯೂಷನ್ಸ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀವಿ 11th question the following particulars are available in respect of the business carried on Kurma Limited profits earned 2016-17 rupees 1 lakh 2017-18 rupees 1,60,000 2018-19 rupees 1,85,000 2019-20 rupees 2,10,000. Second point, on 1st April 2018, a major repair was made in respect of the plant, incurring rupees 40,000, which amount was charged to revenue. The said sum is agreed to be capitalized for goodwill calculation, subject to adjustment of depreciation of 10% per annum on reducing balance method. Third point, to cover management cost, an annual charge of rupees 24,000 should be made for the purpose of goodwill valuation. You are required to compute the value of goodwill on the basis of 2 years purchase of average profits of the last 4 years. Step 1, calculation of adjusted profits. So columns bandu particulars matte years. So problem alli namage total 4 years informations ide. So first year bandu 2016-17, next 2017-18, next 2018-19, 2019-20. So first ನಾವು given profits na entry ಮಾಡಬೇಕು. So profits, so first year ಗೆ 1 lakh, second year ಗೆ 1,60,000, third year ಗೆ 1,85,000, fourth year ಗೆ 2,10,000. So ಇದಾದ್ಮೇಲಿಂದ first adjustment ಬಂದು on 1st April 2018, a major repair was made in respect of the plant, incurring rupees 40,000, which amount was charged to revenue. ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದು ಇನ್ಕರ್ ಆಗ್ತಿದೆ, ಇದು ಇರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಆ ಒಂದು ಪರ್ಟಿಕ್ಯುಲರ್ ಇಯರ್ ಅಂದ್ರೆ 2018-19 ಗೆ ನಾವು ಇದನ್ನ ಆಡ್ ಮಾಡಬೇಕು. ಸೊ ಪ್ಲಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಮೇಜರ್ ರಿಪೇರ್ ಸೊ 2018 ಗೆ ವ್ಯಾಲ್ಯೂ ಬಂದು 40,000, ರಿಮೈನಿಂಗ್ ಇಯರ್ಸ್ಗೆ ನಿಲ್ ಆಗುತ್ತೆ. ಸೊ ಆಡ್ ಮಾಡಿದಾಗ ಈ ಒಂದು ಇಯರ್ಗೆ ವ್ಯಾಲ್ಯೂ ಬಂದು 2,25,000 ಆಗುತ್ತೆ. ರಿಮೈನಿಂಗ್ ಇಯರ್ಸ್ಗೆ ನಿಲ್ ಇರೋದ್ರಿಂದ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಅದೇ ಅಡ್ಜಸ್ಟ್ಮೆಂಟ್ ಬಂದು ಕಂಟಿನ್ಯೂ ಮಾಡಿದ್ದಾರೆ. The said sum is agreed to be capitalized for goodwill calculation subject to adjustment of depreciation at 10% per annum on reducing balance method. ಅಂದ್ರೆ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದೀವಿ. ಸೊ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಬಂದು 10%, ಮೆಥಡ್ ಬಂದು ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ಸೊ ಅಂದ್ರೆ ರಿಟರ್ನ್ ಆನ್ ವ್ಯಾಲ್ಯೂ ಅಂದ್ರೂ ಒಂದೇ, ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಆದ್ರೂ ಒಂದೇ. ಸೊ ಅದ್ರ ಬೇಸ್ ಮೇಲೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಬಂದು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅದನ್ನು ನಾವು ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ depreciation on capital expenditure. ಸೊ ಇಲ್ಲಿ ನಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದು 1st April 2018 ನಲ್ಲಿ ಅಕ್ಕರ್ ಆಗ್ತಿರೋದ್ರಿಂದ 18-19 ಗೆ ಮಾತ್ರ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ ಫಸ್ಟ್ 2 ಇಯರ್ಸ್ ಗೆ ಸೊ ನಿಲ್ ಆಗುತ್ತೆ. ಸೊ ಅಲ್ಲಿಗೆ 18-19 ನಲ್ಲಿ ಸೊ ವ್ಯಾಲ್ಯೂ ಬಂದು 40,000 ಇದೆ ಎಕ್ಸ್ಪೆಂಡಿಚರ್ದು. ಸೊ ಮೈನಸ್ ಡಿಪ್ರಿಸಿಯೇಷನ್. ಸೊ ಇಲ್ಲಿ ಏಪ್ರಿಲ್ ಅಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದು ಇನ್ಕರ್ ಆಗ್ತಿರೋದ್ರಿಂದ ಸೊ ಅಂದ್ರೆ ಎಬೋ 6 ಮಂತ್ಸ್ ಬರುತ್ತೆ, ಹಾಗಾಗಿ 1 ಇಯರ್ಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ 40,000 ಮೇಲೆ ನಾವು 10% ಮಾಡಿದಾಗ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 4,000 ಬರುತ್ತೆ. ಅದನ್ನ 18-19 ಗೆ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಡಿಡಕ್ಟ್ ಮಾಡಿದಾಗ ನಮಗೆ ರೆಡ್ಯೂಸ್ ವ್ಯಾಲ್ಯೂ ಬಂದು ಅಂದ್ರೆ ಬ್ಯಾಲೆನ್ಸ್ ವ್ಯಾಲ್ಯೂ ಬಂದು 36,000 ಬರುತ್ತೆ. ಸೊ ಇದು 2019-20 ಗೆ. ಸೊ ಮೈನಸ್ ಡಿಪ್ರಿಸಿಯೇಷನ್. ಸೊ ಇಲ್ಲಿ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಆಗಿರೋದ್ರಿಂದ 36,000 ಮೇಲೆ ನಾವು ಸೆಕೆಂಡ್ ಇಯರ್ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು. ಸೊ 36,000 ಇಂಟು 10% ಮಾಡಿದಾಗ ನಮಗೆ 3,600 ಬಂದು ಡಿಪ್ರಿಸಿಯೇಷನ್ ಬರುತ್ತೆ. ಈ ಒಂದು 3,600 ನಾವು 2019-20 ಗೆ ಮೆನ್ಷನ್ ಮಾಡ್ತೀವಿ. ಸೊ ಡಿಡಕ್ಟ್ ಮಾಡಿದಾಗ ಸೊ 2,25,000 ಅಲ್ಲಿ 4,000 ಡಿಡಕ್ಟ್ ಮಾಡಿದಾಗ ನಮಗೆ 2,21,000 ಬರುತ್ತೆ. ಸೊ ಇಲ್ಲಿ 2,10,000 ಅಲ್ಲಿ 3,600 ಡಿಡಕ್ಟ್ ಮಾಡಿದಾಗ 2,06,400 ಬರುತ್ತೆ. ಸೊ ರಿಮೈನಿಂಗ್ 2 ಇಯರ್ಸ್ಗೆ ನಿಲ್ಲಿರೋದ್ರಿಂದ ಸೇಮ್ ವ್ಯಾಲ್ಯೂನ ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಅದಾದ್ಮೇಲಿಂದ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬಂದು ಟು ಕವರ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಅಂಡ್ ಆನ್ಯುವಲ್ ಚಾರ್ಜ್ ಆಫ್ rupees 24,000 ಶುಡ್ ಬಿ ಮೇಡ್ ಫಾರ್ ದ ಪರ್ಪಸ್ ಆಫ್ ಗುಡ್ ವ್ಯಾಲ್ಯೂಯೇಷನ್ ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಇದು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ
ಸೊ ಡಿಡಕ್ಟ್ ಮಾಡ್ತೀವಿ. ಸೊ ಮೈನಸ್ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್. ಸೊ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಬಂದು 24,000 ಇದೆ. ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಈಚ್ ಇಯರ್ಗೆ ಈ ಒಂದು ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಫಸ್ಟ್ ಇಯರ್ಗೆ 76,000 ಬರುತ್ತೆ, ಸೆಕೆಂಡ್ ಇಯರ್ಗೆ 1,36,000 ಬರುತ್ತೆ, ಥರ್ಡ್ ಇಯರ್ಗೆ 1,97,000 ಬರುತ್ತೆ, ಲಾಸ್ಟ್ ಇಯರ್ಗೆ 1,82,400 ಬರುತ್ತೆ. ಓಕೆ, ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನ ಅಪ್ಲೈ ಮಾಡಿದ್ರಿಂದ ಈ ಒಂದು ಫೈನಲ್ ಆನ್ಸರ್ನ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಬಂದು ಕ್ಯಾಲ್ಕುಲೇಷನ್ ಆಫ್ AAP. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ವೈಟೆಡ್ ಆವರೇಜ್ ಮೆಥಡ್ ಅಥವಾ ಸಿಂಪಲ್ ಆವರೇಜ್ ಮೆಥಡ್ ಅಂತೇಳಿ ಏನು ಮೆನ್ಷನ್ ಮಾಡಿಲ್ಲ. ಬಟ್ ನಮಗೆ ಪ್ರಾಫಿಟ್ಸ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇದ್ರೆ ವೈಟೆಡ್ ಆವರೇಜ್ ಆಗುತ್ತೆ, ಫ್ಲಕ್ಚುಯೇಷನ್ಸ್ ಆಗಿದ್ರೆ ಸಿಂಪಲ್ ಆವರೇಜ್ ಆಗುತ್ತೆ ಅಂತೇಳಿ ಫಸ್ಟ್ ಅಲ್ಲೇ ಮೆನ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ಸ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇದೆ, ಅಂದ್ರೆ 1 lakh ಇರೋದು ನೆಕ್ಸ್ಟ್ ಇಯರ್ಗೆ 1,60,000 ಆಗಿದೆ. ಸೊ 1,60,000 ಇಂದ 1,85,000ಗೆ ಇನ್ಕ್ರೀಸ್ ಆಗಿದೆ. ಸೊ ಮತ್ತೆ 1,85,000 ಇಂದ 2,10,000ಗೆ ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ಪ್ರಾಫಿಟ್ಸ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇರೋದ್ರಿಂದ ನಾವು AAP ನ ವೇಟೆಡ್ ಆವರೇಜ್ ಪ್ರಾಫಿಟ್ ಬೇಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಾರ್ಮುಲಾ ಬಂದು AAP is equal to total product divided by total weights. ಸೊ ಟೋಟಲ್ ಪ್ರಾಡಕ್ಟ್ ಮತ್ತೆ ಟೋಟಲ್ weights ನ ಈ ಒಂದು ಕಾಲಮ್ ಬೇಸ್ ಮೇಲೆ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ಫಸ್ಟ್ ಬಂದು ಇಯರ್ 2016-17, ನೆಕ್ಸ್ಟ್ 2017-18, ನೆಕ್ಸ್ಟ್ 2018-19, ಲಾಸ್ಟ್ ಇಯರ್ ಬಂದು 2019-20. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಬಂದು ಅಡ್ಜಸ್ಟೆಡ್ ಪ್ರಾಫಿಟ್ಸ್. ಸೊ ಇನ್ನೊಂದು ಸ್ಟೆಪ್ 1 ಅಲ್ಲಿ ಫೈನಲ್ ಆನ್ಸರ್ಸ್ ಬಂದಿರುತ್ತೆ, ಅದನ್ನ ನಾವಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. 76,000, ನೆಕ್ಸ್ಟ್ 1,36,000, ನೆಕ್ಸ್ಟ್ 1,97,000, ಲಾಸ್ಟ್ ಇಯರ್ಗೆ 1,82,400. ಬಟ್ ಇಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲಿ ವೇಟ್ಸ್ ಇನ್ಫಾರ್ಮೇಶನ್ಸ್ ಬಂದು ಪ್ರೊವೈಡ್ ಮಾಡಿಲ್ಲ. ಯಾವಾಗ ಪ್ರಾಫಿಟ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇರುತ್ತೆ ಅವಾಗ ನಾವು ವೇಟೆಡ್ ಅವರೇಜ್ ಮಾಡಬೇಕು. ಇನ್ ಕೇಸ್ ವೇಟ್ಸ್ ಕೊಟ್ಟಿಲ್ಲ ಅಂದ್ರೆ ನಾವು ಅದನ್ನ 1 2 3 4 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಇನ್ ಕೇಸ್ 4 ಇಯರ್ಸ್ ಇದ್ರೆ 1 2 3 4, 5 ಇಯರ್ಸ್ ಇದ್ರೆ 1 2 3 4 5 ಅಂತೇಳಿ ಸೊ ಸೀರಿಯಲ್ ನಂಬರ್ ವೈಸ್ ಅಲ್ಲಿ ನಾವು ವೇಟ್ಸ್ ನ ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ 4 ಇಯರ್ಸ್ ಇರೋದ್ರಿಂದ 1 2 3 4 ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ AP ನ ನಾವು ವೇಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪ್ರಾಡಕ್ಟ್ ವ್ಯಾಲ್ಯೂ ಸಿಗುತ್ತೆ. ಸೊ 76,000 ಇಂಟು 1 ಮಾಡಿದಾಗ ಸೇಮ್ 76,000. ಸೊ ನೆಕ್ಸ್ಟ್ 1,36,000 ಇಂಟು 2 ಮಾಡಿದಾಗ 2,72,000 ಬರುತ್ತೆ. ಸೊ ನೆಕ್ಸ್ಟ್ 1,97,000 ಇಂಟು 3 ಮಾಡಿದಾಗ 5,91,000 ಬರುತ್ತೆ. ಸೊ ಲಾಸ್ಟ್ 1,82,400 ಇಂಟು 4 ಮಾಡಿದಾಗ 7,29,600 ಬರುತ್ತೆ. ನೆಕ್ಸ್ಟ್ ವೆಯ್ಟ್ಸ್ನ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ವೆಯ್ಟ್ಸ್ ಬಂದು 10 ಬರುತ್ತೆ. ಅದೇ ಥರ ನಾವು ಇದಿಷ್ಟು ಪ್ರಾಡಕ್ಟ್ ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ಟೋಟಲ್ ಪ್ರಾಡಕ್ಟ್ ಬಂದು 16,68,600 ಬರುತ್ತೆ. ಸೊ ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ AAP is equal to total product divided by total weights. ಸೊ ಟೋಟಲ್ ಪ್ರಾಡಕ್ಟ್ ಬಂದು 16,68,600 ಇದೆ, ಡಿವೈಡ್ ಬೈ ಟೋಟಲ್ ವೇಟ್ಸ್ ಬಂದು 10. ಸೊ ಡಿವೈಡ್ ಮಾಡಿದಾಗ ನಮಗೆ AAP ವ್ಯಾಲ್ಯೂ ಬಂದು 1,66,860 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ 3 ಬಂದು ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಸೊ ಆವರೇಜ್ ಪ್ರಾಫಿಟ್ ಮೆಥಡಲ್ಲಿ ನಮಗೆ ಗುಡ್ ವಿಲ್ ಫಾರ್ಮುಲಾ ಬಂದು ಗುಡ್ ವಿಲ್ is equal to AAP ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಸೊ AAP ವ್ಯಾಲ್ಯೂ ಬಂದು 1,66,860 ಇದೆ ಇಂಟು ಸೊ ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಬಂದು ನಮಗೆ ಪ್ರಾಬ್ಲಮ್ ಅಲ್ಲಿ 2 ಇಯರ್ಸ್ ಇದೆ. ಸೊ ಇಂಟು 2 ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 3,33,720 ಬರುತ್ತೆ. ಸೊ ಈ ಒಂದು ವ್ಯಾಲ್ಯೂನ ನಾವು ಗುಡ್ ವಿಲ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಪ್ರಾಬ್ಲಮ್ ಅಲ್ಲಿ ನಮಗೆ 4 ಇಯರ್ಸ್ ಪ್ರಾಫಿಟ್ ಇನ್ಫಾರ್ಮೇಷನ್ಸ್ ಇದೆ. ಇದಾದ್ಮೇಲಿಂದ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಸೊ ಅದು 2018-19 ನಲ್ಲಿ ಇನ್ಕರ್ ಆಗ್ತಾ ಇರೋದ್ರಿಂದ 18-19ಗೆ ಮಾತ್ರ ನಾವು ಅದನ್ನ ಆಡ್ ಮಾಡಿದ್ದೀವಿ. ನೆಕ್ಸ್ಟ್ ಆ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಬಂದು 10%. ಸೊ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಬಂದು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂದು 1 ಏಪ್ರಿಲ್ 2018 ಅಲ್ಲಿ ಇನ್ಕರ್ ಆಗ್ತಾ ಇರೋದ್ರಿಂದ 18-19 ಮತ್ತೆ 19-20ಗೆ ಮಾತ್ರ ನಾವು ಡಿಪ್ರಿಸಿಯೇಷನ್ ನ ಮೆನ್ಷನ್ ಮಾಡ್ತೀವಿ. ಫಸ್ಟ್ 2 ಇಯರ್ಸ್ಗೆ ನಿಲ್ ಆಗುತ್ತೆ. ಸೊ ಇಲ್ಲಿ 18-19 ನಲ್ಲಿ ವ್ಯಾಲ್ಯೂ ಬಂದು 40,000 ಇದೆ.
ಅದ್ರ ಮೇಲೆ ಡಿಪ್ರಿಸಿಯೇಷನ್ ಬಂದು 10% ಮಾಡಿದಾಗ 4000 ಬರುತ್ತೆ. ಇಲ್ಲಿ ಏಪ್ರಿಲ್ ಅಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ ಆಗ್ತಿರೋದ್ರಿಂದ ಹೋಲ್ ಇಯರ್ಗೆ ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಇದೀವಿ. ಹಾಗಾಗಿ 18-19ಗೆ 4000 ಮೆನ್ಷನ್ ಮಾಡಿದ್ದೀವಿ. 40,000 ಅಲ್ಲಿ 4,000 ಡಿಡಕ್ಟ್ ಮಾಡಿದಾಗ ಸೊ 19-20ಗೆ ನಮಗೆ ಬ್ಯಾಲೆನ್ಸ್ ವ್ಯಾಲ್ಯೂ ಬಂದು 36,000 ಬರುತ್ತೆ. ಅದರ ಮೇಲೆ ನಾವು ಮತ್ತೆ 10% ಡಿಪ್ರಿಸಿಯೇಷನ್ ಮಾಡಿದಾಗ 3,600 ಬಂದು 19-20ಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬರುತ್ತೆ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ 2,21,000 ಮತ್ತೆ 2,06,400 ಬರುತ್ತೆ. ಇದಾದ್ಮೇಲಿಂದ ಸೊ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ನ ಇನ್ಕರ್ ಮಾಡ್ತಾ ಇದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಬಂದು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಈಚ್ ಇಯರ್ಗೆ ಈ ಒಂದು ವ್ಯಾಲ್ಯೂನ ಮೆನ್ಷನ್ ಮಾಡಿ ಡಿಡಕ್ಟ್ ಮಾಡಿದ್ದೀವಿ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಬಂದು ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ AAP. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನಮಗೆ ಸಿಂಪಲ್ ಆವರೇಜ್ ವೇಟೆಡ್ ಆವರೇಜ್ ಅಂತೇಳಿ ಏನು ಮೆನ್ಷನ್ ಮಾಡಿಲ್ಲ. ಬಟ್ ನಮಗೆ ಪ್ರಾಫಿಟ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇರೋದ್ರಿಂದ ಸೊ AAP ನಾವು ವೇಟೆಡ್ ಆವರೇಜ್ ಪ್ರಾಫಿಟ್ ಬೇಸ್ ಮೇಲೆ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಕಾಲಮ್ಸ್ ಬಂದು ಇಯರ್, AP, ವೇಟ್ಸ್ ಮತ್ತೆ ಪ್ರಾಡಕ್ಟ್. ಅದ್ರ ಬೇಸ್ ಮೇಲೆ ನಾವು ಟೋಟಲ್ ವೇಟ್ಸ್ ಮತ್ತೆ ಟೋಟಲ್ ಪ್ರಾಡಕ್ಟ್ ನ ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್ ಫಾರ್ಮುಲಾ ಅಪ್ಲೈ ಮಾಡಿ ನಾವು 1,66,860 ಅಂತೇಳಿ AAP ನ ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್ ಗುಡ್ ವಿಲ್ ಫಾರ್ಮುಲಾ ಬಂದು AAP ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಗುಡ್ ವಿಲ್ ವ್ಯಾಲ್ಯೂ ಬಂದು 3,33,720 ಬಂದು ಗುಡ್ ವಿಲ್ ವ್ಯಾಲ್ಯೂ ಬರುತ್ತೆ. 12th question. Rama Limited purchased the business of Ravana Limited. Calculate goodwill on the basis of 2 years purchase of weighted average for 4 years. The appropriate weights are 91-92 1, 92-93 2.5, 93-94 3.8, 94-95 4.2. The profits for these years were rupees 60,000, rupees 40,000, rupees 80,000 and rupees 50,000 respectively. On scrutiny of accounts, the following aspects were revealed. First point, the company purchased new furniture on 30th September 1993, which was entered in purchase daybook. The value of furniture was rupees 40,000. For the purpose of goodwill, the error has to be rectified and depreciation should be provided at 20% under return down value method. Second point, anticipated additional expenses in administration is rupees 10,000 per annum. Step 1, calculation of adjusted profits. ಅದರಲ್ಲಿ ಕಾಲಮ್ಸ್ ಬಂದು ಪರ್ಟಿಕ್ಯುಲರ್ಸ್, ಇಯರ್ಸ್. ಸೊ ಇಲ್ಲಿ ಟೋಟಲ್ ಬಂದು 5 ಇಯರ್ಸ್ ಇದೆ. ಸೊ ಫಸ್ಟ್ ಇಯರ್ ಬಂದು 1991, 92, ನೆಕ್ಸ್ಟು 1992, 93, ನೆಕ್ಸ್ಟು 1993, 94, ಲಾಸ್ಟ್ ಇಯರ್ ಬಂದು 1994, 95. ನೆಕ್ಸ್ಟ್ ಇದಾದ್ಮೇಲಿಂದ ಗಿವನ್ ಪ್ರಾಫಿಟ್ಸ್ನ ಫಸ್ಟ್ ನಾವು ಎಂಟ್ರಿ ಮಾಡಬೇಕು. ಸೊ ಪ್ರಾಫಿಟ್ಸ್, ಸೊ ಫಸ್ಟ್ ಇಯರ್ಗೆ ನಮಗೆ ಪ್ರಾಫಿಟ್ ಬಂದು 60,000 ಇದೆ. ನೆಕ್ಸ್ಟು 40,000, ಅದಾದ್ಮೇಲಿಂದ 80,000, ಲಾಸ್ಟ್ ಇಯರ್ಗೆ 50,000 ಪ್ರಾಫಿಟ್ಸ್ ಇದೆ. ಸೊ ನೆಕ್ಸ್ಟ್ ಫಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ದ ಕಂಪನಿ ಪರ್ಚೇಸ್ಡ್ ನ್ಯೂ ಫರ್ನಿಚರ್ ಆನ್ 30th September 1993 ವಿಚ್ ವಾಸ್ ಎಂಟರ್ಡ್ ಇನ್ ಪರ್ಚೇಸ್ ಡೇ ಬುಕ್. ಸೊ ಇಲ್ಲಿ ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದ್ರದ್ದು ವ್ಯಾಲ್ಯೂ ಬಂದು 40,000 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಈ ಒಂದು ವ್ಯಾಲ್ಯೂನ ನಾವು ಆಡ್ ಮಾಡಬೇಕು, ಯಾಕಂದ್ರೆ ಇದು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಅಲ್ಲ, ಹಾಗಾಗಿ ಆಡ್ ಮಾಡಬೇಕು. ಸೆಪ್ಟೆಂಬರ್ 93 ಆಗಿರೋದ್ರಿಂದ 93-94ಗೆ ಈ ಒಂದು ಎಕ್ಸ್ಪೆನ್ಸಸ್ ನಾವು ಆಡ್ ಮಾಡ್ತೀವಿ. ಸೊ ಪ್ಲಸ್ ಪರ್ಚೇಸ್ ಆಫ್ ಫರ್ನಿಚರ್. ಸೊ ವ್ಯಾಲ್ಯೂ ಬಂದು 40,000 ಇದೆ. 93-94ಗೆ ಮಾತ್ರ ಈ ಒಂದು ವ್ಯಾಲ್ಯೂನ ನಾವು ಮೆನ್ಷನ್ ಮಾಡ್ತೀವಿ. ರಿಮೈನಿಂಗ್ ಕಾಲಮ್ಸ್ಗೆ ಅದು ಸೊ ನಿಲ್ ಆಗುತ್ತೆ. ಆಡ್ ಮಾಡಿದಾಗ ನಮ್ಗೆ ಇಲ್ಲಿ 1,20,000 ಬರುತ್ತೆ. ರಿಮೈನಿಂಗ್ ಕಾಲಮ್ಸ್ ಅಲ್ಲಿ ನಿಲ್ಲಿರೋದ್ರಿಂದ ಸೇಮ್ ವ್ಯಾಲ್ಯೂನೇ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಅದೇ ಅಡ್ಜಸ್ಟ್ಮೆಂಟ್ ಬಂದು ಕಂಟಿನ್ಯೂ ಆಗಿದೆ. ದ ವ್ಯಾಲ್ಯೂ ಆಫ್ ಫರ್ನಿಚರ್ ವಾಸ್ 40,000. ಫಾರ್ ದ ಪರ್ಪಸ್ ಆಫ್ ಗುಡ್ ವಿಲ್ ದ ಎರರ್ ಹ್ಯಾಸ್ ಟು ಬಿ ರೆಕ್ಟಿಫೈಡ್ ಅಂಡ್ ದ ಡಿಪ್ರಿಸಿಯೇಷನ್ ಶುಡ್ ಬಿ ಪ್ರೊವೈಡೆಡ್ ಅಟ್ 20% ಅಂಡರ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಫರ್ನಿಚರ್ಗೆ ಡಿಪ್ರಿಸಿಯೇಷನ್ ನ ಚಾರ್ಜ್ ಮಾಡಬೇಕು. ಸೊ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಬಂದು 20% ಇದೆ. ಮೆಥಡ್ ಬಂದು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಬಂದು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವು ಅದನ್ನ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಸೊ ಇಲ್ಲಿ ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇರೋದು 93-94 ಆಗಿರೋದ್ರಿಂದ ಫಸ್ಟ್ 2 ಇಯರ್ಸ್ಗೆ ನಿಲ್ ಆಗುತ್ತೆ. ಸೊ ಇಲ್ಲಿ ಫರ್ನಿಚರ್ನ ನಾವು ಪರ್ಚೇಸ್ ಮಾಡ್ತಾ ಇರೋದು 30th September 93 ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ವ್ಯಾಲ್ಯೂ ಬಂದು 93-94 ಅಲ್ಲಿ 40,000 ಇದೆ. ಮೈನಸ್ ಡಿಪ್ರಿಸಿಯೇಷನ್. ಸೊ ಇಲ್ಲಿ ಫರ್ನಿಚರ್ ವ್ಯಾಲ್ಯೂ ಬಂದು 40,000 ಇಂಟು ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಬಂದು 20% ಇಂಟು. ಸೊ ಇಲ್ಲಿ ನಾವು ಸೆಪ್ಟೆಂಬರ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದೀವಿ, ಅದು 30th September ಆಗಿರೋದ್ರಿಂದ ಸೊ ಸೆಪ್ಟೆಂಬರ್ನ ಕನ್ಸಿಡರ್ ಮಾಡಲ್ಲ. ಅದಾದ್ಮೇಲಿಂದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಂದ್ರೆ ಬಿಲೋ 6 months ಬರೋದ್ರಿಂದ ಸೊ 6/12 ಅಂತೇಳಿ ಮೆನ್ಷನ್ ಮಾಡ್ತೀವಿ.
ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 4000 ಬರುತ್ತೆ, ಅದು 93, 94ಗೆ. ಸೊ ಡಿಡಕ್ಟ್ ಮಾಡಿದಾಗ ನಮಗೆ ಬ್ಯಾಲೆನ್ಸ್ ವ್ಯಾಲ್ಯೂ ಬಂದು 36,000 ಬರುತ್ತೆ. ಸೊ ಈ ಒಂದು 36,000 ವ್ಯಾಲ್ಯೂ ಬಂದು 94, 95ಗೆ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಸೊ ಮತ್ತೆ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು ಸೆಕೆಂಡ್ ಇಯರ್ಗೆ. ಸೊ 36,000 ಇಂಟು 20%. ಸೊ ಇಲ್ಲಿ ಹೋಲ್ ಇಯರ್ಗೆ ನಾವು ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡ್ತೀವಿ. 36,000 ಮೇಲೆ ನಾವು 20% ಮಾಡಿದಾಗ ನಮಗೆ 7,200 ಬಂದು ಸೆಕೆಂಡ್ ಇಯರ್ಗೆ ಡಿಪ್ರಿಸಿಯೇಷನ್ ಬರುತ್ತೆ. ಈ ಒಂದು ವ್ಯಾಲ್ಯೂನ ನಾವು 94, 95 ಅಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇದನ್ನ ಡಿಡಕ್ಟ್ ಮಾಡಿದಾಗ ಸೊ 1,20,000 ಅಲ್ಲಿ 4,000 ಡಿಡಕ್ಟ್ ಮಾಡಿದಾಗ 1,16,000 ಬರುತ್ತೆ. ಅದೇ ಥರ 50,000 ಅಲ್ಲಿ 7,200 ಡಿಡಕ್ಟ್ ಮಾಡಿದಾಗ 42,800 ಬರುತ್ತೆ. ಸೊ ಫಸ್ಟ್ 2 ಕಾಲಮ್ಸ್ ಅಲ್ಲಿ ನಿಲ್ಲಿರೋದ್ರಿಂದ ಸೇಮ್ ವ್ಯಾಲ್ಯೂನೇ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲಿಂದ ಆಂಟಿಸಿಪೇಟೆಡ್ ಅಡಿಷನಲ್ ಎಕ್ಸ್ಪೆನ್ಸಸ್ ಇನ್ ಅಡ್ಮಿನಿಸ್ಟ್ರೇಷನ್ ಈಸ್ ₹10,000 ಪರ್ annum ಅಂತೇಳಿ ಮೆನ್ಷನ್ ಮಾಡ್ತಿದ್ದಾರೆ. ಆದರೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು ಎವ್ರಿ ಇಯರ್ ಬಂದು ಇನ್ಕರ್ ಆಗ್ತಿದೆ. ಇದು ರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಇದನ್ನ ನಾವು ಈಚ್ ಇಯರ್ಗೆ ಡಿಡಕ್ಟ್ ಮಾಡಬೇಕು. ಸೊ ಮೈನಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಸೊ ವ್ಯಾಲ್ಯೂ ಬಂದು 10,000 ಈಚ್ ಇಯರ್ಗೆ ಮೆನ್ಷನ್ ಮಾಡ್ತೀವಿ. ಇದನ್ನ ಡಿಡಕ್ಟ್ ಮಾಡಿದಾಗ ನಮಗೆ ಫಸ್ಟ್ ಇಯರ್ಗೆ 50,000 ಬರುತ್ತೆ, ನೆಕ್ಸ್ಟು 30,000 ಬರುತ್ತೆ, ನೆಕ್ಸ್ಟ್ 1,06,000 ಬರುತ್ತೆ, ಲಾಸ್ಟ್ ಇಯರ್ಗೆ 32,800 ಬರುತ್ತೆ. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಸ್ನ ಅಪ್ಲೈ ಮಾಡಿರೋದ್ರಿಂದ ಈ ಒಂದು ಫೈನಲ್ ಆನ್ಸರ್ಸ್ನ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ಸ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ AAP. ಸೊ ಇಲ್ಲಿ ನಾವು ಪ್ರಾಫಿಟ್ ಇನ್ಕ್ರೀಸಿಂಗ್ ಆರ್ಡರ್ ಇದ್ರೆ ವೆಟೆಡ್ ಆವರೇಜ್ ಮಾಡ್ತೀವಿ, ಇನ್ ಕೇಸ್ ಫ್ಲಕ್ಚುಯೇಷನ್ಸ್ ಆಗಿದ್ರೆ ಸಿಂಪಲ್ ಆವರೇಜ್ ಮಾಡ್ತೀವಿ ಅಂತೇಳಿ ಮೆನ್ಷನ್ ಮಾಡಿದ್ವಿ. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಸೊ ಫಸ್ಟ್ 60,000 ಇತ್ತು, ಮತ್ತೆ ಇನ್ಕ್ರೀಸ್ ಆಗಿದೆ 40,000ಗೆ, ಅದಾದ್ಮೇಲಿಂದ ಮತ್ತೆ 80,000ಗೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ 80,000 ಮತ್ತೆ 50,000ಗೆ ಪ್ರಾಫಿಟ್ ಬಂದು ಡಿಕ್ರೀಸ್ ಆಗಿದೆ. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ಸ್ ಬಂದು ಫ್ಲಕ್ಚುಯೇಷನ್ಸ್ ಆಗಿದೆ. ಬಟ್ ಇಲ್ಲಿ ನಮಗೆ ವೇಟ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿ ವೇಟೆಡ್ ಆವರೇಜ್ ಮಾಡಿ ಅಂತ ಹೇಳಿರೋದ್ರಿಂದ ಸೊ ಪ್ರಾಫಿಟ್ ಬಂದು ಫ್ಲಕ್ಚುಯೇಷನ್ಸ್ ಇದ್ರು ನಾವು ವೇಟೆಡ್ ಆವರೇಜ್ ಪ್ರಾಫಿಟ್ ಬೇಸ್ ಮೇಲೆ ನಾವು AAP ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಹಾಗಾಗಿ ಕಾಲಮ್ಸ್ ಬಂದು ಇಯರ್, AP, ವೇಟ್ಸ್ ಮತ್ತೆ ಪ್ರಾಡಕ್ಟ್. ಸೊ ಇಯರ್ಸ್ ಬಂದು 91, 92, ಸೆಕೆಂಡ್ ಇಯರ್ ಬಂದು 92, 93, ನೆಕ್ಸ್ಟು 93, 94, ಲಾಸ್ಟ್ ಇಯರ್ ಬಂದು 94, 95. ಸೊ ಏನೊಂದು ಫಸ್ಟ್ ಸ್ಟೆಪ್ ಅಲ್ಲಿ AP ಬಂದಿರುತ್ತೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. 50,000, 30,000, 1,06,000, 32,800. ಸೊ ಇಲ್ಲಿ ಪ್ರಾಬ್ಲಮ್ ನಮಗೆ ವೇಟ್ಸ್ ಇನ್ಫಾರ್ಮೇಷನ್ಸ್ ಇದೆ. ಸೊ ಫಸ್ಟ್ ಇಯರ್ಗೆ 1, ಸೆಕೆಂಡ್ ಇಯರ್ಗೆ 2.5, ಥರ್ಡ್ ಇಯರ್ಗೆ 3.8, ಲಾಸ್ಟ್ ಇಯರ್ಗೆ 4.2. ಸೊ APನ ನಾವು ವೇಟ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪ್ರಾಡಕ್ಟ್ ಸಿಗುತ್ತೆ. ಸೊ 50,000 ಇಂಟು 1 ಮಾಡಿದಾಗ ನಮಗೆ ಸೇಮ್ 50,000 ಸಿಗುತ್ತೆ. ನೆಕ್ಸ್ಟ್ 30,000 ಇಂಟು 2.5 ಮಾಡಿದಾಗ ನಮಗೆ 75,000 ಬರುತ್ತೆ. ನೆಕ್ಸ್ಟ್ 1,06,000 ಇಂಟು 3.8 ಮಾಡಿದಾಗ 4,02,800 ಬರುತ್ತೆ. ನೆಕ್ಸ್ಟು 32,800 ಇಂಟು 4.2 ಮಾಡಿದಾಗ 1,37,760 ಬರುತ್ತೆ. ನೆಕ್ಸ್ಟ್ ಟೋಟಲ್ ವೇಟ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಇದಿಷ್ಟು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ವೇಟ್ಸ್ ಬರುತ್ತೆ. ಇದಿಷ್ಟು ಆ್ಯಡ್ ಮಾಡಿದಾಗ ನಮಗೆ 11.5 ಬಂದು ಟೋಟಲ್ ವೇಟ್ಸ್. ನೆಕ್ಸ್ಟ್ ಇದಿಷ್ಟು ವ್ಯಾಲ್ಯೂನ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಪ್ರಾಡಕ್ಟ್ ಬಂದು 6,65,560 ಬರುತ್ತೆ. ನೆಕ್ಸ್ಟ್ ನಾವು ವೇಟೆಡ್ ಆವರೇಜ್ ಬೇಸ್ ಮೇಲೆ ನಾವು AAPನ ಫೈಂಡ್ ಔಟ್ ಮಾಡಬೇಕು. ಸೊ AAP ಫಾರ್ಮುಲಾ ಬಂದು ಟೋಟಲ್ ಪ್ರಾಡಕ್ಟ್ ಡಿವೈಡ್ ಬೈ ಟೋಟಲ್ ವೇಟ್ಸ್. ಸೊ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಬಂದು 6,65,560 ಡಿವೈಡ್ ಬೈ ಟೋಟಲ್ ವೇಟ್ಸ್ ಬಂದು 11.5. ಸೊ ಡಿವೈಡ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 57,875 ಬಂದು AAP ಬರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ ಫಾರ್ಮುಲಾ ಬಂದು ಗುಡ್ ವಿಲ್ ಇಸ್ ಈಕ್ವಲ್ ಟು AAP ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್. ಸೊ ಇಲ್ಲಿ AAP ವ್ಯಾಲ್ಯೂ ಬಂದು 57,875 ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಬಂದು 2 ಇಯರ್ಸ್ ಇದೆ. ಸೊ ಇಂಟು 2 ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದು 1,15,750 ಬಂದು ಗುಡ್ ವಿಲ್ ವ್ಯಾಲ್ಯೂ ಬರುತ್ತೆ. ಸೊ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಪ್ರಾಬ್ಲಮಲ್ಲಿ ನಮಗೆ ಪ್ರಾಫಿಟ್ಸ್ ಇನ್ಫಾರ್ಮೇಷನ್ಸ್ ಇತ್ತು, ಪ್ರಾಫಿಟ್ನ ಎಂಟ್ರಿ ಮಾಡಿದ್ದೀವಿ. ಅದಾದ್ಮೇಲಿಂದ ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದು ಇರೆಗ್ಯುಲರ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ
ಸೊ 93-94 ಅಲ್ಲಿ ಪರ್ಚೇಸ್ ಮಾಡ್ತಾರೋದ್ರಿಂದ ಆ ಒಂದು ಇಯರ್ಗೆ ಅದನ್ನ ಆಡ್ ಮಾಡಿದ್ದೀವಿ. ನೆಕ್ಸ್ಟ್ ಈ ಒಂದು ಫರ್ನಿಚರ್ಗೆ ನಮಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಪರ್ಸೆಂಟೇಜ್ ಬಂದು 20%. ಸೊ ಮೆಥಡ್ ಬಂದು ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ 93-94 ಅಲ್ಲಿ ಡಿಪ್ರಿಸಿಯೇಷನ್ ಪರ್ಚೇಸ್ ಮಾಡ್ತಾರೋದ್ರಿಂದ ಸೊ 93-94 ಆನ್ವರ್ಡ್ಸ್ ಮಾತ್ರ ನಾವು ಡಿಪ್ರಿಸಿಯೇಷನ್ ಮೆನ್ಷನ್ ಮಾಡಬೇಕು. ಹಾಗಾಗಿ ಫಸ್ಟ್ 2 ಇಯರ್ಸ್ಗೆ ನಿಲ್ ಹಾಕಿದ್ದೀವಿ. ಸೊ 93-94 ಅಲ್ಲಿ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 40,000. ಸೊ ಮೈನಸ್ ಡಿಪ್ರಿಸಿಯೇಷನ್ ಮಾಡಿದಾಗ ನಮಗೆ ಸೊ ಇಲ್ಲಿ ಸೆಪ್ಟೆಂಬರಲ್ಲಿ ನಾವು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸೊ 40,000 ಇಂಟು 20% ಇಂಟು ಬಿಲೋ 6 ಮಂತ್ಸ್ ಇರೋದ್ರಿಂದ 6/12 ಮಾಡಿದಾಗ ನಮಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 4,000 ಬರುತ್ತೆ. ಅದನ್ನ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ 40,000 ಅಲ್ಲಿ 4,000 ಡಿಡಕ್ಟ್ ಮಾಡಿದಾಗ ಸೊ 94-95ಗೆ ಬ್ಯಾಲೆನ್ಸ್ ಬಂದು 36,000 ಬರುತ್ತೆ. ಇದ್ರ ಮೇಲೆ ನಾವು 1 ಇಯರ್ಗೆ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ 20%. ಮಾಡಿದಾಗ ನಮಗೆ ಸೆಕೆಂಡ್ ಇಯರ್ ಅಂದರೆ 94-95ಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಬಂದು 7,200 ಬರುತ್ತೆ. ಇದಾದ್ಮೇಲಿಂದ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಬಂದು ಈಚ್ ಇಯರ್ ಅಲ್ಲಿ ಇನ್ಕರ್ ಆಗ್ತಿದೆ. ಹಾಗಾಗಿ ಈಚ್ ಇಯರ್ಗೆ ಆ ಒಂದು ವ್ಯಾಲ್ಯೂನ ಮೆನ್ಷನ್ ಮಾಡಿ ಡಿಡಕ್ಟ್ ಮಾಡಿ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ AIP. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಪ್ರಾಫಿಟ್ ಬಂದು ಫ್ಲಕ್ಚುಯೇಷನ್ಸ್ ಇದೆ, ಬಟ್ ನಮಗೆ ವೇಟ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿ ವೇಟೆಡ್ ಆವರೇಜ್ ಪ್ರಾಫಿಟ್ ಬೇಸ್ ಮೇಲೆ ನಮಗೆ ಗುಡ್ ವಿಲ್ ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಹಾಗಾಗಿ ನಮಗೆ ಪ್ರಾಫಿಟ್ ಬಂದು ಫ್ಲಕ್ಚುಯೇಷನ್ಸ್ ಇದ್ರೂ ಕೂಡ ವೇಟೆಡ್ ಆವರೇಜ್ ಪ್ರಾಫಿಟ್ ಬೇಸ್ ಮೇಲೆ ನಾವು AIP ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಕಾಲಮ್ಸ್ ನ ಹಾಕೊಂಡು ನಾವು AIP ನ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಬಂದು AIP ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸ್ ಮಾಡಿದಾಗ ಗುಡ್ ವಿಲ್ ವ್ಯಾಲ್ಯೂ ಬಂದು 1,15,750 ಬರುತ್ತೆ. ಆವರೇಜ್ ಪ್ರಾಫಿಟ್ ಮೆಥಡ್ ಅಲ್ಲಿ ನಮಗೆ ಪ್ರಾಫಿಟ್ ಬಂದು ಇನ್ಕ್ರೀಸಿಂಗ್ ಆರ್ಡರ್ ಇದ್ದು ವೇಟ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾಗ ಮತ್ತೆ ಪ್ರಾಫಿಟ್ ಬಂದು ಫ್ಲಕ್ಚುಯೇಷನ್ಸ್ ಇದ್ದು ವೇಟ್ಸ್ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡಿದಾಗ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಬಂದು ಆ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.